ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶ್ಯೂ ಮೀಡಿಯಾ ಕನ್ನಡ. ಇವತ್ತು ನಾನು ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಮನೆಯಲ್ಲಿ ಇರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಮ್ಮ ಮುಖದ ಕಾಂತಿಯನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೋಬಹುದು, ಹಾಗೆಯೇ ನಮ್ಮ ಮುಖದಲ್ಲಿ ಇರುವಂತಹ ಕಪ್ಪು ಕಲೆ ಬ್ಲ್ಯಾಕೆಟ್ಸ್ ಎಲ್ಲದನ್ನು ಕೂಡ ಕಡಿಮೆ ಆಗುತ್ತೆ. ಇದನ್ನ ಏನಿಲ್ಲ ಅಂತ ಹೇಳಿದ್ರು ವಾರಕ್ಕೆ ಒಂದ್ಸಲನಾದರೂ ನೀವು ಯೂಸ್ ಮಾಡಿದ್ರೆ ಸಾಕು. ನಿಮಗೆ ಒಂದೂವರೆ ತಿಂಗಳಷ್ಟೊಳಗೆ ರಿಸಲ್ಟ್ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ನಾವು ಹೆಚ್ಚಿಗೆ ಏನು ಹೊರಗಡೆಯಿಂದ ತುಂಬ ದುಡ್ಡು ಕೊಟ್ಟು ತರುವಂಥದ್ದು ಏನಲ್ಲ. ಸೊ ನಾವು ಪ್ರತಿದಿನನೂ ಕೂಡ ಮನೇಲಿ ಯೂಸ್ ಮಾಡುವಂಥ ವಸ್ತುನೇ ಇದು. ಸೊ ಆ ವಸ್ತು ಏನು ಮತ್ತು ಅದನ್ನು ಯಾವ ರೀತಿಯಾಗಿ ಬಳಸೋದು ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ಟಿಪ್ಸನ್ನು ಏನಿಲ್ಲ ಅಂತ ಹೇಳಿದ್ರು ಒಂದು 10 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಇದೆ. ನಾವು ಯಾವುದೇ ರೀತಿಯಾದಂಥ ಪಾರ್ಲರ್ಗೂ ಕೂಡ ನಾನು ಇದುವರೆಗೂ ಕೂಡ ಹೋಗಿಲ್ಲ. ನಾನು ಏನೇ ಆದರೂ ಅಷ್ಟೇ ಮನೇಲಿರುವಂಥ ವಸ್ತುಗಳನ್ನ ಬಳಸ್ಕೊಂಡು ನಾನು ಮನೆ ಮದ್ದಲ್ಲೇ ನನ್ನ ಮುಖನ ವಾಶ್ ಮಾಡ್ಕೊಳ್ಳುವಂಥದ್ದು. ಸೊ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಹಂಗಾಗಿ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಉದ್ದ ಬಾಳೆಹಣ್ಣು, ಇದನ್ನು ಚುಕ್ಕಿ ಬಾಳೆಹಣ್ಣು ಅಂತಲೂ ಕೂಡ ಕರೀತಾರೆ. ಚುಕ್ಕಿ ಬಾಳೆಹಣ್ಣ ತೊಗೊಂಡಿದ್ದೀನಿ. ನೀವು ಒಂದು ಬಾಳೆಹಣ್ಣ ತೊಗೊಂಡ್ರೆ ಇದನ್ನು ನೀವು ಏನಿಲ್ಲ ಅಂದರೂ 3-4 ದಿನ ಅಂದರೆ 3-4 ಬಾರಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಸ್ವಲ್ಪನೇ ಅಲ್ವಾ ನಾವು ಫೇಸಿಗೆ ಹಚ್ಕೊಳ್ಳೋದು. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಅರಿಶಿನ ತೊಗೋತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಜೇನುತುಪ್ಪನ ತೊಗೋತಾ ಇದ್ದೀನಿ. ಇಷ್ಟೇ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು, ಅದು ಮನೇಲಿ ಇರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು ಮತ್ತು ನಮ್ಮ ಬ್ಲ್ಯಾಕೆಟ್ಸ್ ಕೂಡ ಕಡಿಮೆ ಆಗುತ್ತೆ. ನಾನಿವಾಗ ಬಾಳೆಹಣ್ಣನ್ನು ಒಂದು 1/4 ಭಾಗದಷ್ಟು ತೊಗೋತಾ ಇದ್ದೀನಿ. ಸೊ ಕುತ್ತಿಗೆಗೆಲ್ಲ ಹಚ್ಕೋತೀನಿ ಅಂದರೆ ಸ್ವಲ್ಪ ನೀವು ಜಾಸ್ತಿನೇ ತೊಗೋಬೋದು. ನಾನು ಜಸ್ಟ್ ಫೇಸಿಗೆ ಹಚ್ಕೊಳ್ಳೋದ್ರಿಂದ ಸ್ವಲ್ಪ 1/4 ಭಾಗದಷ್ಟು ತೊಗೋತಾ ಇದ್ದೀನಿ. ಈ ಒಂದು ಒಂದು ವಾರಕ್ಕೊಂದ್ಸಲನಾದರೂ ನೀವೊಂದು ಈ ಟಿಪ್ಸ್ನ ಫಾಲೋ ಮಾಡಿದರೆ ನಮ್ಮ ಸ್ಕಿನ್ ಬೇಬಿ ಪಿಂಕ್ ಕಲರ್ ಬರುತ್ತೆ. ಬೇಕಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೋತಿದ್ದೀನಿ. ಅರಿಶಿನ ಬಂದುಬಿಟ್ಟು ನಮ್ಮ ಮುಖದಲ್ಲಿ ಇರುವಂಥ ಬೇಡದೇ ಇರುವಂಥ ಕೂದಲು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೋತಾ ಇದ್ದೀನಿ. ಜೇನುತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಜೇನುತುಪ್ಪನೂ ಅಷ್ಟೇ ನಮ್ಮ ಮುಖ ಶೈನಿಂಗ್ ಆಗಿರುತ್ತೆ ಮತ್ತು ಮೊಡವೆನೂ ಕೂಡ ಕಡಿಮೆ ಆಗೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಈ ಬಾಳೆಹಣ್ಣು ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂಥದ್ದನ್ನು ತಗೊಳ್ಳಿ. ಕಾಯಿ ಇರೋಂಥದ್ದನ್ನು ತೊಗೊಂಡ್ರೆ ಸ್ವಲ್ಪ ಆದಷ್ಟು ಅಂದರೆ ತೆಳುವಾಗಲ್ಲ, ಅದು ಅಂದರೆ ಗಟ್ಟಿಯಾಗಿ ಹಾಗೆ ಉಳಿದುಬಿಡುತ್ತೆ. ಸೊ ಆದಷ್ಟು ಚೆನ್ನಾಗಿ ಅಳಗಿರುವಂಥ ಬಾಳೆಹಣ್ಣ ತೊಗೊಂಡ್ಬಿಟ್ಟು ಕಲಿಸ್ಕೊಂಡ್ರೆ ಆದಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸೊ ನಮ್ಮ ಫೇಸಿಗೆ ಹಚ್ಕೊಳ್ಳೋಕ್ಕೂ ಕೂಡ ಈಸಿಯಾಗಿರುತ್ತೆ. ಇನ್ನು ಕೆಲವೊಂದೊಂದು ಬಾಳೆಹಣ್ಣು ಹಾಳಾಗಿರುತ್ತೆ ಅಥವಾ ಕಪ್ಪಗಾಗಿರುತ್ತೆ ಅಂತ ಅಂದ್ಬಿಟ್ಟು ಎಸೆಯೋದಕ್ಕೆ ಹೋಗ್ಬಿಡಿ. ಅದನ್ನು ಕೂಡ ನಾವು ಫೇಸಿಗೆ ಹಚ್ಕೋಬೋದು. ವೇಸ್ಟಾಗಿ ಬಿಸಾಕೋದನ್ನು ಕೂಡ ನಾವು ಮುಖಕ್ಕೆ ಹಚ್ಕೊಂಡು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೋಬಹುದು. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೋತಾ ಇದ್ದೀನಿ. ಅದೇ ನೀರು ಬಿಟ್ಕೊಳ್ಳುತ್ತೆ, ಯಾಕೆಂದರೆ ಜೇನುತುಪ್ಪ ಬಾಳೆಹಣ್ಣೆಲ್ಲ ಹಾಕಿರ್ತೀವಲ್ಲ. ಸೊ ನೋಡಿ ಎಷ್ಟು ತೆಳುವಾಗಿ ನೀರು ಬಿಟ್ಕೊತಾ ಇದೆ. ಇದನ್ನು ನಾವು ಚೆನ್ನಾಗಿ ಒಂದು 10 ನಿಮಿಷ ಅಂದರೆ ಮುಖನ ವಾಶ್ ಮಾಡಿಕೊಂಡು ಮುಖನ ಚೆನ್ನಾಗಿ 10 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಮುಖಕ್ಕೆ ಮಸಾಜ್ ಮಾಡ್ಕೊಬೇಕಾಗತ್ತೆ. ಸೊ ಒಂದು 10 ನಿಮಿಷ ಆಗಿ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಹಾಗೇ ಬಿಡಬೇಕು. ಸೊ ಬಿಟ್ಟಾದಮೇಲೆ ಅದು ಚೆನ್ನಾಗಿ ಒಣಕೊಳ್ಳುತ್ತೆ. ಒಣಕೊಂಡಾದಮೇಲೆ ನಾವು ತಣ್ಣೀರಲ್ಲಿ ಮುಖನ ತೊಳ್ಕೊಂಡ್ರೆ ಆಯಿತು. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ಸು. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ನಾನು ಮತ್ತು ನನ್ನ ಅಕ್ಕ ಇಬ್ಬರು ಕೂಡ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸೊ ನನ್ನ ಫ್ರೆಂಡು ಮತ್ತು ನನ್ನ ಫ್ಯಾಮಿಲಿಲೂ ಕೂಡ ಕೇಳ್ತಾಯಿದ್ರು, ಇವಾಗ ನಿನ್ನ ಮುಖ ತುಂಬ ಇನ್ನೂ ಜಾಸ್ತಿ ಶೈನಿಂಗ್ ಆಗಿದೆ, 7 ಟಿಪ್ಸ್ ಹೇಳು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಟಿಪ್ಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಶೈನಿಂಗು ಕೂಡ ಆಗುತ್ತೆ ಮತ್ತು ಕಲ್ಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ಟಿಪ್ಸ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನಕ್ಕೆ ನಾನು ಹೊಸ ವೀಡಿಯೋಸ್ನ ಹಾಕಿದಾಗ ನಿಮ್ಮ ಫೋನ್ಗೆ ಫಸ್ಟು ಬರುತ್ತೆ. ಸೊ ಹಂಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ.